ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾರ್ನಿಂಗ್ ರೊಟೀನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ರುಶಾಂಕ್ ಮಲ್ಕೊಂಡಿದ್ದಾನೆ. ನಾನು 6:30 ಅಂದರೆ 6 o'clock ಎದ್ದೋಳೋಣ ಅಂದ್ಕೊಂಡಿದ್ದೆ. 6:30 ಆಗಿಬಿಟ್ಟಿದೆ. ಬೇಗ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲಾವ್ ರೆಸಿಪಿನ ತೋರಿಸ್ತೀನಿ ಬನ್ನಿ. ಮಾಡೋದಕ್ಕೆ ನಾನು ಇವಾಗ ಎದ್ದ ತಕ್ಷಣವೇ ಫಸ್ಟ್ ಸೋಯಾಬೀನ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ನೈಟೇ ಎಲ್ಲ ನಾನು ತರಕಾರಿನ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ತೊಳ್ಕೊಂಡು ಬಟಾಣಿ, ಕ್ಯಾರೆಟು, ಬೀನ್ಸು ಪ್ರತಿಯೊಂದನ್ನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ನೈಟೇನೆ. ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೈಟೇ ಹೆಚ್ಚಿಟ್ಕೊಂಡಿದ್ದೆ. ಇದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಬೇಕು. ಪಲಾವ್ ಒಗ್ಗರಣೆಗೆ ಖಾರ ರುಬ್ಕೊಳ್ಳೋದಕ್ಕೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಈರುಳ್ಳಿ, ಹಾಗೆ ಕಾಳುಮೆಣಸು ಮತ್ತು ಚಕ್ಕೆ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಬ್ಕೊಂಡು ಇದನ್ನ ಮಸಾಲೆಗೆ ಎತ್ತಿಟ್ಕೊಳ್ಳಿ. ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಹಸಿ ಬಟಾಣಿ, ಹಾಗೆ ಖಾರ ರುಬ್ಕೊಳ್ಳೋಕ್ಕೆ ಮಸಾಲೆ, ಹಾಗೆ ಸೋಯಾಬೀನ್ಸು, ಅಕ್ಕಿ ಮತ್ತು ತರಕಾರಿ ಬೇಕಾಗುತ್ತೆ. ಹಾಗೆ ಈರುಳ್ಳಿ, ಒಂದು ಟೊಮೆಟೊ ಬೇಕು. ಇವಾಗ ಮಲ್ಕೊಂಡಿದ್ದಾನೆ. ಅವನು ಎದ್ದಳೋತ್ತಿಗೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಅವನೆದ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಆಯಿತು, ರುಶಾಂಕ್ ಎದ್ಬಿಟ್ಟೆ ಆಲ್ರೆಡಿ ಮಮ್ಮಿ ಅಂತ ಇದ್ದೇನೆ. ನಾನಿನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಲ್ಲ. ಇವಾಗ ಪಲಾವ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಪಲಾವ್ ಎಲೆ ಮತ್ತು ಚಕ್ಕೆ, ಏಲಕ್ಕಿ ಕಾಯಿ, ಹಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನು ಸಾಸಿವೆನ ಮರ್ತೇ ಬಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಫಸ್ಟೇ ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಚಾಜಾಕಬೇಕು. ಶಾಂಕರಾಜಿ ಎದ್ದೇ ಬಿಟ್ಟಿದ್ದಾನೆ. ಎಣ್ಣೆಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ, 2 ಸ್ಪೂನಷ್ಟು ಉಪ್ಪು, ಹಾಗೆ ಅರಿಶಿನ ಹಾಕ್ಕೊಡ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಆಮೇಲೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಕಾಳು, ಹಾಗೆ ಕ್ವೀಸ್ ಮಾಡಿಕೊಂಡು ಇವಾಗ ಸೋಯಾಬೀನ್ಸ್ನ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಮತ್ತು ಪಲಾವ್ ಮಸಾಲಾನ ಹಾಕೋತಾ ಇದ್ದೀನಿ. 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ 5 ಗ್ಲಾಸು ನೀರು ಆ್ಯಡ್ ಮಾಡೋಣ. ಅಕ್ಕಿನ 5 ನಿಮಿಷದ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಆ್ಯಡ್ ಮಾಡೋಣ. ಪಲಾವ್ಗೆ ಅಕ್ಕಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಪಲಾವ್ ವಿಷಲ್ ಬರೋ ಹೊತ್ತಿಗೆ ನಾನು ಮೊಸರು ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಬೇಕಾದ್ರೂ ಹಾಕೋಬೋದು. ಸೌತೆಕಾಯಿ ಬದಲಿಗೆ ನಾನು ಇಲ್ಲಿ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೌತೆಕಾಯಿ ಇರಲಿಲ್ಲ. ನೀವು ಬೇಕಾದರೆ ಸೌತೆಕಾಯಿನ ತುರ್ದು ಹಾಕ್ಕೊಂಡು ಇಲ್ಲ ಸಣ್ಣದಾಗಿ ಹಾಕೋಬೋದು. ನೋಡಿ ಪಲಾವ್ ರೆಡಿಯಾಗಿದೆ. ಪಲಾವ್ ಹಾಕಿದ್ದೀನಿ ಮತ್ತು ಒಂದು ಬನಾನಾ. ಇಷ್ಟೇ ಇವಾಗ ಲಂಚ್ ಬಾಕ್ಸ್ಗೆ. ಸ್ಕೂಲಿಗೆ ರೆಡಿ ಆಗಿದ್ದಾರೆ. ದೊಡ್ಡ ಕಾರ್ ಇಸ್ಕೊಡ್ತೀಯಾ? ಎಂಥ ಕಾರ್ ಇಸ್ಕೊಡ್ತೀಯಾ ಹೇಳು. ಗಾಯ್ಸ್ ಇವಾಗ ಬಂದೆ. ಸ್ಕೂಲಿಗೆ ಕಳಿಸ್ಬಿಟ್ಟು ಬರೋದೇ ಒಂದು ಸರ್ಕಸ್ ಆಗಿಬಿಟ್ಟಿರುತ್ತೆ. ಇವತ್ತು ಮಾರ್ನಿಂಗ್ 6:30 11 AM ನಾನು ಏನೆಲ್ಲ ನನ್ನ ಮಾರ್ನಿಂಗ್ ರೊಟೀನ್ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್ ಮನೆ ಹೆಂಗಿದೆ ತೋರಿಸ್ತೀನಿ ರೀ. ಅವರು ಸ್ಕೂಲಿಗೆ ಕಳಿಸೋ ಹೊತ್ತಿಗೆ ಮತ್ತು ನನ್ನ ಹಸ್ಬೆಂಡ್ನ ಡ್ಯೂಟಿಗೆ ಕಳಿಸೋ ಹೊತ್ತಿಗೆ ಎಷ್ಟು ಕೆಲಸ ಹಿಡಿಯುತ್ತೆ ಗೊತ್ತಾ. ಹಂಗಂಗೆ ಹೆಂಗಿರುತ್ತೆ ಹಂಗಂಗೆ ಬಿಟ್ಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಕ್ಲೀನ್ ಮಾಡೋದು. ಪಾತ್ರೆ ಮತ್ತು ಇದೆಲ್ಲ ಕ್ಯಾರೆಟ್ ತುರಿದಿಟ್ಟಿರೋದು ಎಲ್ಲ ಹಂಗಂಗೆ ಇದೆ. ಅವನಿಗೆ ಬಾಕ್ಸ್ಗೆ ಪಲಾವ್ ಹಾಕ್ಕೊಟ್ಟೆ. ನನ್ನ ಹಸ್ಬೆಂಡ್ ಟೈಮ್ ಆಯಿತು, ಅವರು ಇದ್ದಿದ್ದು ಲೇಟ್ ಆಯಿತು. ಅವ್ರು ಬೇಗನೆ ಹೊರಟೋದ್ರು. ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಲೇಟಾಗಿ ಬರ್ತೀನಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದ್ದಾರೆ. ನೋಡಬೇಕು. ಮತ್ತು ನೋಡಿ ಇಲ್ಲಿ ಚಪ್ಪಲ್ಗಳು, ಶೂಗಳು ಎಲ್ಲ ಹೆಂಗಿರುತ್ತೆ ಬಿದ್ದಿರ್ತವೆ ಹಂಗೆ ಇರ್ತವೆ. ಇವಾಗ ಎಲ್ಲ ಎತ್ತಿಡಬೇಕು ಒಂದು ಕಡೆಯಿಂದ. ನಮ್ಮ ರುಶಾಂಕ್ ಇಲ್ಲಿ ಬಾಳೆಹಣ್ಣು ತಿಂತಾಯಿದ್ದಾನೆ. ಬಾಲ್ ತೊಗೊಂಡೋದ್ರಾ? ಸರಿ. ಬಿಸಿಲು ಇವಾಗ ಚೆನ್ನಾಗಿ ಬರ್ತಾಯಿದೆ. ಸುಮಾರು ಒಂದು 5 ತಿಂಗಳಿಂದ ನಮಗೆ ಬಿಸಿಲು ಕಮ್ಮಿ, ಚಳಿ ಜಾಸ್ತಿ, ಈ ಥರನೇ ಇರ್ತಾಯಿತ್ತು. ಇವಾಗ ಬಿಸಿಲು ಜಾಸ್ತಿ ಬರ್ತಾಯಿದೆ. ಇಲ್ಲಿ ಕೆಳಗಡೆ ನೋಡಿ ಯಾರೋ ಗಾರ್ಡನ್ ಮಾಡಿದ್ದಾರೆ. ನನಗೂ ಈ ಥರ ಗಾರ್ಡನ್ ಎಲ್ಲ ಮಾಡೋಕ್ಕೆ ಇಷ್ಟ. ಆದರೆ ಏನು ಮಾಡ್ತೀರಾ, ರುಶಾಂಕ್ ಕಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಒಂದು ತುಳಸಿ ಗಿಡ ಮಾತ್ರನೇ ಇಟ್ಟಿದ್ದೀನಿ ಅಷ್ಟೇ ನಾನು. ಅದು ಸ್ವಲ್ಪ ಒಣಗೋಗ್ತಾ ಇದೆ. ಬಿಸಿಲು ಇವಾಗ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಮ್ಮ ರುಶಾಂಕ್ ಇಲ್ಲೇ ಕಾರಿಡಾರಲ್ಲಿ ಆಟಾಡ್ತಾ ಇರ್ತಾನೆ. ನಾನಿವಾಗ ಇಲ್ಲೆಲ್ಲ ಕಾರಿಡಾರ್ ಕಸ ಗುಡಿಸ್ಬೇಕು. ಅವಾಗೆಲ್ಲ ಸ್ವಲ್ಪ ತೊಳಿತಾ ಇದೆ. ಈ ಥರ ನೋಡಿ ಪಾರಿವಾಳ ಎಲ್ಲ ಗಲೀಜು ಮಾಡುತ್ತೆ ಅಂತ. ಆದರೆ ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ತಣ್ಣೀರು ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ, ಬಿಟ್ಬಿಟ್ಟೆ. ಇವಾಗ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀನಿ ಅಷ್ಟೇ. ನೋಡಿ ಬಟ್ಟೆ ಇಟ್ಕೊಂಡು ಎಳಿತಾವನೆ.
ಬಿಡಪ್ಪ, ನಾನು ಕೆಲಸ ಮಾಡ್ಬೇಕು ಬಿಡು. ಬೀಳ್ತೀಯ, ನಾನು ಕೆಲಸ ಮಾಡ್ತೀನಿ. ಇವಾಗ ಬೆಡ್ಶೀಟ್ ಎಲ್ಲ ಮಡ್ಚಿಡ್ಬೇಕು ನಾನು. ಬೆಡ್ಶೀಟ್ ಎಲ್ಲ ಮಡ್ಚಿಬಿಟ್ಟು ಫಸ್ಟ್ ಟಿ ವಿ ಹಾಕ್ಕೊಡ್ಬೇಕು. ಹಾಯ್ ಮಾಡ್ತಾ ಇದ್ದೆ ನೋಡಿ. ಮೇಲೆ ನಿಂಗೆ ಟಿ ವಿ ಹಾಕ್ಕೊಡ್ತೀನಿ, ಕುತ್ಕೊಂಡು ನೋಡು. ಗೈಸು ವಿಡಿಯೋ ಮಾಡೋಕ್ಕೆ ಕೂಡ ಬಿಡಲ್ಲ ಇವನು. ವಿಡಿಯೋ ಮಾಡೋಕ್ಕೆ ಕೂಡ ಬಿಡ್ತಾ ಇಲ್ಲ, ಅಷ್ಟು ತರಲೆ ಆಗಿಬಿಟ್ಟಿದ್ದಾನೆ. ನೀರು ತೋರಿಸ್ಬೇಕಂತೆ ಇವನು ನೋಡಿ. ವಾಟರ್ ಬಾಟ್ಲ್ ಇದೆ, ನೀರಲ್ಲಿ ಇದೇ ವಾಟರ್ ಬಾಟ್ಲಲ್ಲಿ ಯಾವಾಗಲೂ ನೀರು ಕುಡಿಯೋದು. ಇದರಲ್ಲಿ ತುಂಬಿಟ್ಬಿಡ್ತೀನಿ, ಅವ್ನಿಗೆ ಯಾವಾಗ ಬೇಕು ಆವಾಗ ನೀರು ತೊಗೊಂಡು ಕುಡಿತಾ ಇರ್ತಾನೆ ಅಲ್ಲ. ಕುಡಿ, ನೀರು ಕುಡಿ. ಬೇಕಾದಾಗ ಅವ್ನು ತೊಗೊಂಡು ಕುಡಿತಾ ಇರ್ತಾನೆ ನೋಡಿ. ಈ ಸಲ ಬೆಳಗ್ಗೆ ಎದ್ದ ತಕ್ಷಣ ಅಣ್ಣ ಸ್ಕೂಲ್ಗೆ ಹೋಗಿದ್ದಾನಾ ಹೇಳು. ಅಣ್ಣ ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಹೇಳ್ಬೇಕು. ನಾನೇ ಹೇಳಿದೆ ಅಣ್ಣ ಸ್ಕೂಲ್ಗೆ ಹೋಗಿದ್ದಾನೆ. ನೀನು ಎಷ್ಟು ಮಾತು ಕಲ್ತಿದ್ದಾನೆ ಗೊತ್ತಾ? 2.5 ವರ್ಷ ಇವನಿಗೆ ಎಷ್ಟು ಬೇಗ ಮಾತು ಕಲ್ತ್ಬಿಟ್ಟ ಅನಿಸುತ್ತೆ ನನಗೆ. ಓಕೆ ಗಾಯ್ಸ್, ಕೆಲಸ ಬೇಗ ಮಾಡೋಣ ಇವಾಗ. ಪಾರಿವಾಳ ಗೂಡ್ ಮಾಡಿರೋದು. ಇಲ್ಲಿ ಹಾಲು ಕೊಡೋದಕ್ಕೆ ಹಾಲ್ನವ್ರು ಬರ್ತಾರೆ, ಹಾಲು ತರೋದಕ್ಕೆ ಹೋಗ್ತಾ ಇದ್ದೀವಿ. ಗುಡ್ ಬಾಯ್. ಋಷಾಂಕ್ಗೆ ನಾನು ಪಲಾವ್ ಹಾಕ್ಕೊಟ್ಟಿದ್ದೀನಿ. ಅವ್ನು ತಿನ್ನೋ ಹೊತ್ತಿಗೆ ನಾನು ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಇವಾಗ ಸ್ವಲ್ಪನೇ ಜೀರಿಗೆ ನೀರನ್ನ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಸಾಕಾಗುತ್ತೆ. 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದಿಯೋವರೆಗೂ ಹಾಗೆ ಬಿಟ್ಬಿಡಿ. ಜೀರಾ ನೀರು ರೆಡಿಯಾಗಿದೆ ನೋಡಿ. ಜೀರಾ ನೀರು ರೆಡಿಯಾಗಿದೆ. ಇವಾಗ ಇದನ್ನ ಎತ್ತಿಟ್ಬಿಟ್ಟು ಹೊತ್ತಿಗೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಫಾಸ್ಟಲ್ಲಿ ಕೆಲಸ ಮುಗಿಸ್ಬೇಕು. 11 ಗಂಟೆ ಹೊತ್ತಿಗೆ ಕೆಲಸ ಮುಗಿಸಿದ್ರೆ ಮತ್ತೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೋದು. ಪಾತ್ರೆ ಎಲ್ಲ ತೊಳೆದಾಯ್ತು ಗೈಸ್. ಇವಾಗ ಜೀರಿಗೆ ನೀರು ಕುಡಿಬೇಕು ನೋಡಿ ಗೈಸ್. ಜೀರಿಗೆ ನೀರನ್ನ ಕುಡಿತಾ ಇದ್ದೀನಿ. ಈ ಜೀರಾ ವಾಟರ್ನ ಕುಡಿಯೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಡೈಜೆಷನ್ ಆಗುತ್ತೆ, ಮತ್ತು ನಮಗೆ ಸ್ಕಿನ್ ಮತ್ತು ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಶುಗರ್ ಇರೋರಿಗೆ ಶುಗರ್ ಕಡಿಮೆ ಮಾಡುತ್ತೆ. ಆ್ಯಸಿಡಿಟಿ ಇರೋರು ಇದನ್ನ ಜೀರಾ ವಾಟರ್ನ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಅವರಿಗೆ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅಂಥವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಜೀರಾ ವಾಟರು. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಇದನ್ನ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಟೈಮು ಟೀ ಕಾಫಿ ಎಲ್ಲ ಕಂಪ್ಲೀಟಾಗಿ ಬಿಟ್ಬಿಟ್ಟು ಒಂದೊಂದು ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಗ್ಲಾಸ್ನ ಇದನ್ನ ಕುಡೀರಿ. ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ಜೀರಾ ವಾಟರ್ ಒಳ್ಳೆ ಕಷಾಯ ಅಂತ ಹೇಳ್ಬೋದು. ಸ್ವಲ್ಪ ಕೆಲಸ ಮಾಡ್ಕೊಂಬಿಡೋಣ. ಫಸ್ಟ್ ಮನೆ ಕಸ ಗುಡಿಸ್ಬಿಟ್ಟು, ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು, ಮಾಪ್ ಹಾಕೋ ಟೈಮ್ಗೆ ನಾನು ಒಂದು ಪ್ಯಾಕ್ನ ಮಾಡಿಕೊಂಡು ಫೇಸ್ಗೆ ಹಾಕೊಂಡ್ಬಿಡ್ತೀನಿ. ಆಗ ಸ್ನಾನಕ್ಕೆ ಹೋಗೋ ಟೈಮ್ಗೆ ಕರೆಕ್ಟ್ ಆಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಅಷ್ಟೇ. ಅದನ್ನು ತೋರಿಸ್ತೀನಿ, ಬನ್ನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಶೂ ಪಾಲಿಷ್ ಮಾಡಿ ಇಟ್ಬಿಡ್ಬೇಕು ನನ್ನ ಹಸ್ಬೆಂಡ್ಗೆ. ಇಲ್ಲಾಂದ್ರೆ ಅವ್ರು ಲಾಬಿನಲ್ಲಿ ಟೈಮ್ ಆಗಲ್ಲ ಅಂದ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾರೆ. ಮಾಡಬೇಕು ನೋಡಿ. ಇಲ್ಲಿ ಬಂದು ಶೂ ಪಾಲಿಷ್ ಮಾಡೋಕೆ ಕೂಡ ಬಿಡ್ತಾ ಇಲ್ಲ. ಶೂ ಪಾಲಿಷ್ ಮಾಡೋಕ್ಕೂ ಬಿಡಲ್ಲ. ಧೂಳ ಅಂತ ಹೋಗ್ತೀನಿ, ಅಲ್ಲೋಗು, ಆ ಕಡೆ ಹೋಗು. ಇವಾಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಅವ್ರಿಗೆ ಬ್ರೇಕ್ಫಾಸ್ಟ್ ಆಗ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು ಅಂದ್ಬಿಟ್ಟು ನಾನು ಆಮೇಲೆ ಬರ್ತೀನಿ ಅಂತ ಹೋಗಿದ್ರು. ಇವಾಗ ಬಂದರು. ಇವಾಗ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಹೇಗಿದ್ದೀರಿ ಬ್ರೇಕ್ಫಾಸ್ಟ್? ಇದೆ ಬ್ರೇಕ್ಫಾಸ್ಟ್. ಸೂಪರಾ? ವಿಷಯ ಅಲ್ಲಿ ಎಮ್ಮಿ ಡೋರ ಮುಗೀತು. ಎಮ್ಮಿ ಮಮ್ಮಿ ನಿಂಗೆ ಅಂತದ
ನಾವೇ ಊಟ ಮಾಡೋದಕ್ಕಿಂತ ನನ್ನ ಹಸ್ಬೆಂಡ್ ಊಟ ಮಾಡಿಸಿದ್ರೆ ಊಟ ಚೆನ್ನಾಗಿ ಹೋಗುತ್ತಲ್ವೇ? ಟೇಸ್ಟ್ ಜಾಸ್ತಿ. ಟೇಸ್ಟ್ ಜಾಸ್ತಿ, ಊಟ ಮಾಡಿಸಿದ್ರೆ ಜಾಸ್ತಿ, ಊಟನೂ ಚೆನ್ನಾಗಿ ಹೋಗುತ್ತೆ ಒಳಗೆ. ಮಕ್ಕಳು ಅಷ್ಟೇ ಅಲ್ವಾ, ನಾವು ಊಟ ಮಾಡಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ತಿಂತೀಯಾ? ನೋಡ್ತೀಯಾ? ನನ್ನ ಹಸ್ಬೆಂಡು ಟೀ ಬೇಕೇ ಬೇಕು ಅಂತ ಒಂದು ಕಪ್ ಟೀ ಮಾಡಿಸ್ಕೊಂಡಿದ್ದಾರೆ. ಇವಾಗ ಅವ್ರಿಗೊಂದು ಕಪ್ ಟೀನ ಕೊಡ್ತಾ ಇದ್ದೀನಿ. ಅವರು ಟೀ ಕುಡಿದ್ಬಿಟ್ಟು ಡ್ಯೂಟಿಗೆ ಹೋದ್ರು. ನಾನು ಇವಾಗ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಕಿತ್ತಾಕ್ದೆ ಚಿನ್ನಿ? ಯಾಕೆ ಕಿತ್ತಾಕ್ತಿದ್ಯಾ? ಫ್ಯಾನ್ ಹಾಕ್ದೆ ಮತ್ತೆ. ಫ್ಯಾನ್ ಹಾಕಿ ಇವಾಗ ನೋಡಿ ಗೈಸ್, ಹಿಂಗೆ ಮಾಡ್ತಾನೆ. ಇವಾಗ ಇನ್ನೂ ಟೈಮ್ ಆಗಿದೆ. ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಋಷಾಂಕ್ ಅಂತೂ ಕಸ ಹರಕ್ತಾನೆ ಇರ್ತಾನೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಮನೆ ಕೆಲಸ ಎಲ್ಲ ಮುಗೀತು. ಅಷ್ಟರಲ್ಲಿ ನಮ್ಮ ಋಷಾಂಕ್ ರಾಜ್ ಫ್ರೆಂಡು ಮನೆ ಎದುರುಗಡೆಯವ್ರ ಮಗು ಸಾನು ಬಂದಿದ್ದಾಳೆ. ಅವ್ರ ಜೊತೆ ಆಟ ಆಡ್ಕೊತಾನೆ. ಅಷ್ಟರಲ್ಲಿ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಬನಾನಾ ನೈ चाहिए? ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. 2 ಸ್ಪೂನ್ ಬೇಕಂದ್ರೂ ಹಾಕೋಬೋದು, ಇಲ್ಲಾಂದರೆ ನೀರು ಬೇಕಾದರೂ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಇವಾಗ ಋಷಾಂಕ್ಗೆ ರೆಡಿ ಮಾಡ್ಸಾಯಿತು, ತಲೆ ಬಾಚ್ತಾ ಇದ್ದೀನಿ. ಸಾನು ಬಂದಿದ್ದಾಳೆ ನೋಡಿ, ಅವನ ಫ್ರೆಂಡು, ಋಷಾಂಕ್ ಫ್ರೆಂಡು ಇವಳು. ನೋಡಿ ಈ ಥರ ಅಪ್ಲೈ ಮಾಡ್ಕೊಬಿಡಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟರೆ ಸಾಕು. ಒಂದು 15 ಡೇಸ್ ಇದನ್ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಫೇಸು ಫುಲ್ಲು ಗ್ಲೋನೆಸ್ ಆಗಿಬಿಡುತ್ತೆ. ಗೈಸ್ ನೋಡಿ, ವಿಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ. ಈ ಥರನೇ ಆಗುತ್ತೆ ವಿಡಿಯೋ ಮಾಡಬೇಕಾದ್ರೆ. ಬಿಡು ಮತ್ತೆ ಸುಮ್ಮನೆ ಕೆಳಗಡೆ ಬಾಯಿ. ನಿಮ್ಗೆ ಪಾಪ್ಕಾರ್ನ್ ಬೇಕು ತಾನೇ? ಸುಮ್ಮನೆ ಅಲ್ಲಿ ಕುತ್ಕೋಬೇಕು. ಕಾಟನಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಓಕೆ, आपको चाहिए? ಬೂತ್ ಅಂತೆ ನೋಡಿ. ನಾನು ಇದು ಹಚ್ಕೋತಾರೆ. ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಮಿರರ್ ನೋಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ನಾನು ಇಲ್ಲಿ ಫೋನ್ ನೋಡ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಅಪ್ಲೈ ಆಗ್ತೇನೆ ನೋಡಿ ಗೈಸ್. ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ನನ್ನ ಮಗ, ಅಷ್ಟು ಗಲಾಟೆ ಮಾಡ್ತಾ ಇದ್ದಾನೆ. ಮತ್ತು ಇದನ್ನೆಲ್ಲ ಫೇಸ್ ವಾಶ್ ಮಾಡಬೇಕು ಅಂದರೆ ಫುಲ್ಲು ಡ್ರೈ ಆಗಬೇಕು. ಒಂದು 10 ಮಿನಿಟ್ಸ್ ಆದರೂ ಕಂಪ್ಲೀಟಾಗಿ ಬಿಡಬೇಕು. 10-15 ಮಿನಿಟ್ಸು. 15 ಮಿನಿಟ್ಸ್ ಬಿಡೋಕ್ಕಾಗಲ್ಲ, ನಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 10 ಮಿನಿಟ್ಸು ನೀವು ಡ್ರೈ ಆಗಕ್ಕೆ ಬಿಟ್ಬಿಡಿ. ಡ್ರೈ ಆಗಕ್ಕೆ ಬಿಟ್ಬಿಟ್ಟು ನೀವೇನಾದರೂ ಕೆಲಸ ಇದ್ದರೆ ಮಾಡ್ಕೋಬೋದು. ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಹಂಗೆ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಬೇಕು. ಅಷ್ಟೇ ಉಳಿದಿರೋದು ಕೆಲಸ. ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಕ್ಯಾ ನೋಡಿ, ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಇಲ್ಲಿ. ಈ ಪಾಪ್ಕಾರ್ನೇ ನಾನು ಯೂಸ್ ಮಾಡೋದು. ಪಾಪ್ಕಾರ್ನ್ ರೆಡಿ ಆಗಿದೆ. ಇಲ್ಲಿ ಪಾಪ್ಕಾರ್ನ್ ತಿಂತಾ ಇದ್ದಾರೆ ಇಬ್ಬರು. ಸಾನು ಕವ್ ಗೈಸ್, ಇವಾಗ ಡ್ರೈ ಆಗಿದೆ ಸ್ವಲ್ಪ. ನಾನು ಕರೆಕ್ಟಾಗಿ ಹಚ್ಕೊಳಕ್ಕಾಗಲಿಲ್ಲ. ಮಕ್ಳ ಜೊತೆ ಸೇರಿಕೊಂಡು ಪಾಪ್ಕಾರ್ನ್ ಮಾಡಿಕೊಡು ಅಂತ ಹಿಂಸೆ ಮಾಡ್ತಾಯಿದ್ರು. ಆದರೂ ನೋಡಿ ಈ ಥರ ಎಲ್ಲ ಫೇಸಲ್ಲಿ ಇನ್ನೂ ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕಿಲ್ಲೆಲ್ಲ. ಈಗ ಒಂದು ಸ್ವಲ್ಪ ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಏನೂ ಹಚ್ಚಿಲ್ಲ, ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ ಅಷ್ಟೇ ಫೇಸ್ಗೆ. ಇದೇ ರೀತಿ ನೀವು ಒಂದು 15 ಡೇಸ್ ಯೂಸ್ ಮಾಡಿದ್ರೆ ಸಾಕು ಈ ಫೇಸ್ ಪ್ಯಾಕ್ನ. ನೀವು ಆರಾಮಾಗಿ ಫೇಸ್ ಎಲ್ಲ ಬ್ರೈಟ್ ಆಗುತ್ತೆ ನೋಡಿ. ಸ್ವಲ್ಪ ನನಗೆ ಇವಾಗ ಫಸ್ಟ್ ಎಲ್ಲ ನಾನು ಹಳೆ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ. ಬಿಸಿಲಲ್ಲಿ ಹಂಗಂಗೆ ಸುಮ್ಮನೆ ಸುತ್ತಾಡೋದು ಆ ಥರ. ಸುಮ್ಮನೆ ನಾನೇನು ಫೇಸ್ ಸರಿಯಾಗಿ ವಾಶ್ ಮಾಡ್ತಾ ಇರಲಿಲ್ಲ, ಏನು ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇರಲಿಲ್ಲ. ಇದರಿಂದ ನನಗೆ ಜಾಸ್ತಿನೇ ಸನ್ ಟ್ಯಾನ್ ಆಗಿಬಿಟ್ಟಿತ್ತು ಫೇಸೆಲ್ಲ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ನಾನಿವಾಗ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2-3 ದಿನ ಆಯಿತು. ಅದಕ್ಕೆ ನಾನು ನಿಮಗೆ ಅದು ರಿಸಲ್ಟ್ ಹೇಳೋಣ ಅಂದ್ಬಿಟ್ಟು. ಆಮೇಲೆ ಹಿಂದೆ ಒಂದು ಸಲ ನಾನು ಇದು ಹಳೇ ವಿಡಿಯೋ, ತುಂಬ ಹಳೆ ವಿಡಿಯೋದಲ್ಲಿ ಒಂದು ಸಲ ಇದೇ ಫೇಸ್ ಪ್ಯಾಕ್ನ ತೋರಿಸಿದ್ದೆ. ಮತ್ತು ಈ ಮಕ್ಳ ಜೊತೆಗೆ ನಾವು ನಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರ ಜೊತೆನೇ ಹಾಗಾಗಿ ಮಾಡ್ಕೊಳ್ಳೋದಷ್ಟೇ.
ಈಗ ಬೆಟರ್ ಆಗಿದೆ ಅನ್ಬೋದು ನನ್ನ ಫೇಸು. ಯಾರಾದರೂ ನಿಮಗೆ ಫೇಸ್ ಬ್ರೈಟ್ ಆಗಬೇಕು ಮತ್ತು ನನ್ನ ಸ್ಕಿನ್ನಲ್ಲಿ ಏನೂ ಕಲೆಗಳು ಉಳ್ಕೋಬಾರ್ದು, ಈ ಥರದ್ದು ಏನಾದರೂ ಸಮಸ್ಯೆಯಿಂದ ಕಲೆಗಳಿಂದ ಮತ್ತು ಫೇಸಲ್ಲಿ ಸನ್ ಟ್ಯಾನಿಂದ ಈ ಥರ ಆಗಿದ್ದ ಸ್ಪೆಕ್ನ ಯೂಸ್ ಮಾಡ್ಬೋದು. ಒಂದಿನ ಬಿಟ್ಟು ಒಂದಿನ ಅಪ್ಲೈ ಮಾಡಿ, 15 ಡೇಸ್ ಬೇಕಾದರೂ ಅಪ್ಲೈ ಮಾಡ್ಬೋದು, 1 ಮಂತ್ ಬೇಕಾದರೂ ಅಪ್ಲೈ ಮಾಡ್ಬೋದು. ನೀವು ಬಾಡಿ ಪೂರ್ತಿ ಬೇಕಾದ್ರೆ ನೆಕ್ ಹತ್ರ ಮತ್ತು ಹ್ಯಾಂಡ್ಸ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೋದು. ಮತ್ತು ಹ್ಯಾಂಡ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಿಕೊಂಡು ನೀವು ಒಟ್ಟಿಗೆ ಸ್ನಾನ ಮಾಡ್ಕೊಬಿಡ್ಬೋದು. ನಾನು ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಮತ್ತು ಇವಾಗ ಪೂಜೆ ಮಾಡಬೇಕು, ಇನ್ನೂ ಪೂಜೆ ಮಾಡಿಲ್ಲ. ಇವಾಗ ಪೂಜೆ ಮಾಡಿಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಪೂಜೆ ಮಾಡಬೇಕು. ಕೆಳಗಡೆ ಇಲ್ಲಿ ಗಾರ್ಡನಲ್ಲಿ ಯಾರೂ ಇಲ್ಲ, ಅಂದರೆ ಕೆಳಗಡೆ ಮನೆಯವರು. ಆ ಗಾರ್ಡನಲ್ಲಿ ನೋಡಿ ಅಲ್ಲಿ ಹೂವು ಬಿಟ್ಟಿದೆಯಲ್ಲ, ಅಲ್ಲೊಂದೆರಡು ಹೂವು ತೊಗೊಂಡು ಬರಬೇಕು. ಯಾಕಂದರೆ ಗೈಸ್ ಇಲ್ಲಿ ಹೂವು ಸಿಗೋದೇ ಇಲ್ಲ, ಜಾಸ್ತಿ ಹೂವು ಸಿಗೋದೇ ಇಲ್ಲ. ಇಲ್ಲಿ ಯೂಸ್ ಮಾಡೋದೆಲ್ಲ ಜಾಸ್ತಿ ಈ ಥರ ಏನಪ್ಪ ಚೆಂಡು ಹೂವನ್ನೇ ಯೂಸ್ ಮಾಡ್ತಾರೆ. ನಮ್ಮೂರ ಕಡೆ ಎಲ್ಲ ಚೆಂಡು ಹೂವನ್ನ ದೇವ್ರಿಗೆ ಮಾಡಿಸ್ಬಾರ್ದು ಅಂತಾರೆ. ಆದರೆ ಇಲ್ಲಿ ಜಾಸ್ತಿ ಚೆಂಡು ಹೂವನೇ ಇರೋದು, ಬೇರೆ ಹೂವುಗಳು ಸಿಗೋದೇ ಇಲ್ಲ ಗೈಸ್. ಅದರಲ್ಲೂ ಮಾರ್ಕೆಟಲ್ಲಿ ಎಲ್ಲೋ ಹೋಗಿ ಹುಡ್ಕೊಂಡು ಹೋದ್ರೇ ನಮಗೆ ಹೂವು ಸಿಗೋದು. ಇಲ್ಲೆಲ್ಲೂ ಹೂವುಗಳಂತೂ ಯಾವ ಅಂಗಡಿಗಳಲ್ಲೂ ಸೇಲೆ ಮಾಡಲ್ಲ. ಮಾಡಿದ್ರೂ ಈ ಚೆಂಡು ಹೂವು ಅಷ್ಟೇ, ಚೆಂಡು ಹೂ ದಾರ ಮತ್ತು ಚೆಂಡು ಹೂವು ಬಿಡಿ ಹೂವುಗಳು ಅಷ್ಟೇ. ಈ ಥರ ಹೂವುಗಳು ಸಿಗೋದೇ ಇಲ್ಲ, ಬೇರೆ ಮಲ್ಲಿಗೆ ಹೂವು ಮತ್ತು ಈ ಥರದ್ದು ಹೂವುಗಳು ಸಿಗೋದೇ ಇಲ್ಲ ಗೈಸ್ ಇಲ್ಲಿ. ಜಾಸ್ತಿ ಇಲ್ಲಿ ಹೂವು ಮುಡ್ಕೊಳ್ಳಲ್ಲ. ಆಮೇಲೆ ಸೀರೆ ಯಾರು ಜಾಸ್ತಿ ಉಟ್ಕೊಳ್ಳಲ್ಲ, ಸೀರೆ ಜಾಸ್ತಿ ಏನು ಯಾರೂ ಉಟ್ಕೊಳ್ಳೋದೇ ಇಲ್ಲ. ಎಲ್ಲ ಇಲ್ಲಿ ಪಂಜಾಬಿ ಡ್ರೆಸ್, ಕುರ್ತಾ ಪೈಜಾಮ ಇರುತ್ತಲ್ಲ ಅಷ್ಟೇ. ಓಕೆ, ಇವಾಗ ಚೆಂಡು ಹೂವು ಒಂದು 3 ಕಿತ್ಕೊಂಡು ಬರೋಣ ಅಂತ ಅವ್ರು ಊರಿಗೆ ಹೋಗಿದ್ದಾರೆ. ಮತ್ತು ಬಿಸಿಲಲ್ಲಿ ಒಣಗಿ ವೇಸ್ಟ್ ಆಗುತ್ತೆ, ಮತ್ತು ದೇವ್ರಿಗಾದ್ರೂ ಮಾಡಿಸೋಣ ಅಂದ್ಬಿಟ್ಟು ನಾನು ಕಿತ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಒಂದು 3 ಹೂವು ಕಿತ್ಕೊಂಬಂದು ದೇವ್ರಿಗೆ ಇಟ್ಬಿಟ್ಟು ಮನೆ ಮುಂದೆ ರಂಗೋಲಿ ಬಿಡಬೇಕು. ನೋಡಿ ಗೈಸ್, ಎಷ್ಟೊಂದು ಹೂವು ಬಿಟ್ಟಿದೆ. ಇದೆಲ್ಲ ಸುಮ್ಮನೆ ಬಿಸಿಲಲ್ಲಿ ಒಣಗಿ ವೇಸ್ಟ್ ಆಗುತ್ತೆ, ಕೀಳಕ್ಕೆ ಆಗ್ತಾಯಿಲ್ಲ. ಹೂವನ್ನೇ ಕಿತ್ತು ಬರುತ್ತಾ ಇದೆ ಗೈಸ್. ದೇವರಿಗೆ ಹೂವು ಕಿತ್ಕೊಂಡು ಬಂದಿದ್ದೀನಿ. ಇವಾಗ 4 ಸಾಕು. ನೋಡಿ, ಎಲೆ ಕೂಡ ಇಲ್ಲ ಗೈಸ್. ಇಲ್ಲಿ ವಿಳ್ಯದೆಲೆ ಕೂಡ ಸಿಗೋಲ್ಲ ದೇವ್ರಿಗೆ ಮುಡ್ಸೋಕ್ಕೆ, ಅಂದರೆ ಕಳ್ಸೋಕ್ಕೆ ಮುಡ್ಸೋಕ್ಕೆ. ಹಂಗೆ ಪೂಜೆ ಮಾಡೋದು. ಇಲ್ಲೊಂದು ಕೃಷ್ಣಂದು ವಿಗ್ರಹ ಇದೆ, ಮತ್ತು ಗಣಪತಿ ವಿಗ್ರಹಕ್ಕೊಂದು ಹಂಗೆ ಇಟ್ಬಿಡೋದು ಅಷ್ಟೇ. ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ. 6 to 11 o'clock ನನ್ನ ಮಾರ್ನಿಂಗ್ ರೂಟೀನ್ ಹೀಗೆ ಇರುತ್ತೆ ಎವ್ರಿ ಡೇ. ಸ್ವಲ್ಪ ಚೇಂಜಸ್ ಇರ್ಬೋದು ಅಷ್ಟೇ. ಇವತ್ತು ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬಿಟ್ಟರೆ ಇನ್ನು ಮಾರ್ನಿಂಗ್ ರೂಟೀನ್ ನಂದು ಇದೇ ರೀತಿಯೇ ಇರುತ್ತೆ. ಇಷ್ಟೇ ಇವತ್ತಿನ ವ್ಲಾಗ್ ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.